ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಏನಪ್ಪ ಅಂದರೆ ನಾವು ಪ್ರೀ ಫುಡ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮತ್ತಿಕೆರೆ ರೋಡು, ಇದು ಯಶವಂತಪುರ ಹೋಗುತ್ತೆ, ಈ ಕಡೆ ಹೋದರೆ ಮತ್ತಿಕೆರೆ ಹೋಗುತ್ತೆ, ಆ ರೋಡಲ್ಲಿದ್ದೀನಿ. ನಾವು ನಾರ್ಮಲಾಗಿ ಬಾರ್ ಅಂದರೆ ಎಣ್ಣೆ ಸಿಗೋ ಜಾಗ ಅಂತ ಅಂದ್ಕೋತೀವಿ. ಬಟ್ ಇಲ್ಲಿ ಎಣ್ಣೆ ಜೊತೆಗೆ ಫ್ರೀ ಊಟ ಕೊಡ್ತಾಯಿದ್ದಾರೆ, ಬಟ್ ಎಣ್ಣೆ ಕೊಡಲ್ಲ. ಏನಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿವಾಗ ಇರೋದು ಚಾಲುಕ್ಯ ಬಾರ್ ಹತ್ರ. ಅಂದರೆ ಕುಡಿತ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ. ಬಟ್ ಅಂದರೆ ಬಾರು ಒಬ್ಬೊಬ್ಬರು ಏನಂತಾರೆ ಬೇರೆ ಥರ ನೋಡ್ತಾರೆ. ಬಟ್ ಈ ಓನರ್ ಯಾವ ರೀತಿಯಪ್ಪ ಅಂತಂದರೆ, ನಮಗೆ ಅಂದರೆ ಬಡವ್ರು ಯಾರ್ಯಾರು ಇದ್ದಾರೆ, ನನಗೆ ಲಾಭ ಬರೋದ್ರ ಜೊತೆಗೆ ಒಂದು ಚಿಕ್ಕದಾಗಿ ಸೇವೆ ಮಾಡೋಣ ಅಂತೇಳ್ಬಿಟ್ಟು ನೀವಾಗ ಏನು ನೋಡ್ತಾ ಇದ್ದೀರಾ, ರೈಸ್ ಪಲಾವ್ನ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಇರುತ್ತೆ, ಒಂದೇ ದಿನ ಅಲ್ಲ, ಪ್ರತಿದಿನ ನಿಮಗೆ ಇಲ್ಲಿ ನಿಮಗೆ ಫ್ರೀ ಊಟ ಸಿಗುತ್ತೆ. ಬಡವರಾಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅದೇ ರೀತಿ ಆಟೋ ಕ್ಯಾಬ್ ಅವರಾಗಿರ್ಬೋದು, ಇಲ್ಲೆಲ್ಲ ಫ್ರೀ ಊಟ ಸಿಗುತ್ತೆ. ಬನ್ನಿ ಹೋಗಿ ಮಾತಾಡ್ಸೋಣ, ಅವ್ರು ಏನಂತಾರೆ. ಅದೇ ರೀತಿ ಇವಾಗಿಂದ ಕೊಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲನೂ ಇನ್ಫಾರ್ಮೇಷನ್ ತಗೊಳ್ಳೋಣ, ಬನ್ನಿ ಹೋಗೋಣ. ದಾದಾ ಫಸ್ಟ್ ಟೈಮ್ ಬಂದಿರೋದಾ? ಬರ್ತಾ ಇರ್ತೀನಿ. ಯಾವಾಗ? ಇಲ್ಲೇ ಇರೋದಾ ನೀವು? ರಾಮಯ್ಯ ಹತ್ರ. ರಾಮಯ್ಯ ಹತ್ರ ಇದ್ದೀರಾ? ಸೊ ಇಲ್ಲಿ ಊಟ ಬಂದಾಗ ಮಧ್ಯಾಹ್ನ ಟೈಮ್ ಬರ್ತೀರಾ? ಯಾವಾಗಾದ್ರೂ ಬಂದಾಗ ಬರ್ತೀನಿ ಅಷ್ಟೇ. ಚೆನ್ನಾಗಿದೆ ಊಟ? ಏನು ಹೇಳ್ತೀರಾ ಅವ್ರಿಗೆ? ಚೆನ್ನಾಗಿದೆ. ಅಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫ್ರೀಯಾಗಿ ಕೊಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಇನ್ನು ಹೀಗೆ ಮುಂದುವರಿಲಿ ಇದೇ ಮುಂದುವರಿಲಿದ್ದೀರಾ? ಏನಾದ್ರು ಮಾತಾಡ್ಸೋಣ. ಎಷ್ಟು ದಿನದಿಂದ ಕೊಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಕೊಡ್ತಾರೆ? ಅಣ್ಣ ನಮಸ್ತೆ. ಅಣ್ಣ, ಇದು ಫ್ರೀಯಾಗಿ ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ? ಅನ್ನದಾನ ಇದು ಯಾವಾಗಲೂ ಉಂಟು ಇದು. 12 ಡೈಲಿ? ಡೈಲಿ 12. ರಜೆ ಏನಿಲ್ವಾ? ಭಾನುವಾರ ಶನಿವಾರ ಏನು ಇಲ್ಲ, ಇದಕ್ಕೆ ರಜನೇ ಇಲ್ಲ. ರಜನೇ ಇಲ್ಲ? ಹೌದು, ರಜನೇ ಇಲ್ಲ. ಓಕೆ, ಓನರೇ ಹೇಳಿಬಿಟ್ಟಿದ್ದಾರೆ ಕೊಡೋಕ್ಕೆ? ಓನರ್ದೆ, ಓನರ್ದೆ ವೆಂಕಟೇಶ್ ಅಂದ್ಬಿಟ್ಟು. ಓಕೆ. ಇದು ಅವ್ರ ಮಗ ಭರತ್ ಸರ್ ಅಂದ್ಬಿಟ್ಟು. ಎಷ್ಟು ಕೊಡ್ತೀರಾ? ಅಂದರೆ ಎಷ್ಟು ಕೆ ಜಿ ಅಕ್ಕಿ ಕೊಡ್ತೀರಾ? 26 kg ಅಕ್ಕಿ ಇದು ಒಂದು ಬ್ಯಾಗ್. ಖಾಲಿಯಾಗೋರು ಮಾಡ್ತೀರಾ? ಖಾಲಿಯವರೆಗೂ ಮಾಡ್ತೀವಿ. ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಈ ಥರ ಒಂದು ಒಳ್ಳೆ ಸೇವೆ ಮಾಡ್ತಾ? ಹೌದು, ಅದು ದಾನಕ್ಕಿಂತ ಅನ್ನದಾನ ಮೇಲು ಅಲ್ವಾ? ಅದು ದೇವರು ನಾವು ಕಾಪಾಡ್ತಾನೆ ಅಲ್ವ ಹೇಳಿ. ಇಲ್ಲಿ ಎಣ್ಣೆ ಫ್ರೀ ಇಲ್ಲ, ಊಟ ಫ್ರೀ. ಎಣ್ಣೆ ಫ್ರೀ ಇಲ್ಲ, ಊಟ ಫ್ರೀ ಇದೆ. ನಾವು ಇದು ಎಣ್ಣೆ ಫ್ರೀ ಇಲ್ಲ, ಊಟ ಫ್ರೀ ಇದೆ. ಓನರ್ ಹೆಸರು? ಆಯ್ತು, ವೆಂಕಟೇಶ್ ಅಂದ್ಬಿಟ್ಟು. ವೆಂಕಟೇಶ್ ಅಂತ ಅವರು ಇದನ್ನ ಹೇಳಿರೋದು ಮೇಡಮ್? ಅದು ಅವರು ಡೈಲಿ ಕುಡಿ ಅಂತ ಹೇಳಿದ್ರು. ಡೈಲಿ ಕುಡಿ ಅಂತ. ಇವಾಗ ಬಾರ್ ಅಂದ ತಕ್ಷಣನೇ ಎಣ್ಣೆ ಕುಡಿಯೋಕೆ ಬಂದಾರೆ. ಬಾರ್ ಮುಂದೆ ನಿಂತ್ಕೊಂಡ್ರೆ ಅಣ್ಣ ಎಣ್ಣೆ ಕುಡಿಯೋಕೆ ಬಂದಾರೆ ಅಂತ ಅನ್ಕೊಂತಾರೆ. ಎಣ್ಣೆ ಕುಡಿದ ತಕ್ಷಣ ಒಳ್ಳೆಯವರು ಕೆಟ್ಟವರು ಅಂತ ಇದು ನೋಡಬಾರ್ದು. ಎಣ್ಣೆ ಕುಡಿಯೋರಿಂದನೇ ಸರ್ಕಾರ ನಡೀತಿರೋದು. ಬಿರಿಯಾನಿ ತಿಂದಿದ್ದೀವಿ, ಚಾಲುಕ್ಯ ರೆಸ್ಟೋರೆಂಟು, ಒಳ್ಳೆ ಬಿರಿಯಾನಿ ಎಲ್ಲ. ಬನ್ನಿ, ಇವಾಗ ಎಣ್ಣೆ ಕುಡಿದ ತಕ್ಷಣ ಕೆಟ್ಟವರು ಅಂತ ತಿಳ್ಕೊಬಿಡಿ. ಒಳ್ಳೆಯವರು ಇರ್ತಾರೆ, ಅದ್ರ ಕೆಟ್ಟವರು ಇರ್ತಾರೆ. ಎಣ್ಣೆ ಹೊಡಿಯೋಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಯಾರು ಬೈಕಬಿಡಿ. ಅಂಥವ್ರಿಂದನೇ ಸರ್ಕಾರ ನಡೀತಿರೋದು. ಎಲ್ಲರೂ ಬಿರಿಯಾನಿ ತಿನ್ನಿ ಸಾಕಾಗದೆ. ಪಲಾವ್ ಚೆನ್ನಾಗಿರುತ್ತೆ, ಫ್ರೀಯಾಗಿ ಕೊಡ್ತಾವ್ರೆ. ಏನು ಅನ್ಸುತ್ತೆ ಈಗ ನೋಡಿ ಎಲ್ಲ ಫ್ರೀ? ಇವಾಗ ಅನ್ನ ಭಾಗ್ಯ ಈ ಥರ ಅನ್ನ ಎಲ್ಲ ಕೊಡ್ತವ್ರೆ ಅಂದರೆ ಅದ್ರ ಬಗ್ಗೆ ಒಂದು ಗೌರವ. ಎಷ್ಟೋ ಜನ ಅನ್ನ ತಿನ್ನೋಕ್ಕೆ ಎಷ್ಟೋ ಜನ ಹತ್ರ ಇರೋಲ್ಲ, ಬಡವ್ರ ಹತ್ರ. ನಮ್ಗೆ ಅನ್ನ ಸಿಗುತ್ತೆ ಅಂದರೆ ಹಿಂಗೆ ಒತ್ಕೊಂಡು ಕೈ ಮುಕ್ಕೊಂಡು ಅನ್ನಕ್ಕೆ ಬೆಲೆ ಕೊಡಬೇಕು ಅಷ್ಟೇ ಸರ್. ಈ ಸಲ ಕಪ್ ನಮ್ಮದು. ಇವತ್ತು RCB ಬೇರೆ ಮ್ಯಾಚ್ ಐತೆ. ದೇವರೇ ನಮ್ಮ ಅಪ್ಪ RCBನ ಗೆಲ್ಲಿಸ್ಬಿಡು, ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸ್ನೇಹಿತರೆ, ಇವಾಗ ಅವ್ರ ಹತ್ರ ಮಾತಾಡ್ಸಿದ್ದಾಯಿತು. ಮಾತಾಡ್ಸೋಕ್ಕಿಂತ ನಾವೊಂದ್ಸತಿ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂದರೆ ಫ್ರೀಯಾಗಿ ಕೊಟ್ಟಿದ್ದನ್ನು ಹೆಸರು ಇಡಬಾರ್ದು ಅಂತ ಹೇಳ್ತಾರೆ. ಬಟ್ ಆದರೂ ನೋಡೋಣ ಅಂದರೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಪಲಾವ್ ಆಗಿರ್ಬೋದು, ದೋಸೆ ಆಗಿರ್ಬೋದು, ಹೋಗಿ ತಿನ್ನೋಕೆ ಹೋದಾಗ ಮಿನಿಮಮ್ ಇಲ್ಲಾಂದ್ರೂ 40 50 ರೂಪಾಯಿ ನಾವು ಕೊಡ್ತೀವಿ. ಇವಾಗ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಅನ್ನ ಕೊಡಿ ನಮಗೊಂದು. ಓಹ್ ಸೂಪರ್. ಇವಾಗ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ರೈಸ್ ಪಾತು ಚೆನ್ನಾಗಿದೆ, ಬಾಯಲ್ಲೇ ನೀರು ಬರ್ತೈತೆ. ಅಂದರೆ ಈ ಕಡೆ ಬೆಂಗಳೂರು ಸೈಡೆಲ್ಲ ಮಾಡಿದ್ರೆ ರೈಸ್ ಪಾತು ಚೆನ್ನಾಗಿರುತ್ತೆ. ಇವಾಗ ತಿಂತೀನಿ, ನೋಡೋಣ ಹೆಂಗಿದೆ ಅಂತ. ಅಲ್ಲ, ಒಂಥರ ಹೆಂಗಿದೆ ಅಂದರೆ ಬಡವರಿಗೆ ಬಿರಿಯಾನಿ ಥರ ಇದೆ, ಆ ಥರ ಟೇಸ್ಟಿಯಾಗಿದೆ, ಸಖತ್ತಾಗಿದೆ. ನೀವು ಏನಾದ್ರು ಈ ಕಡೆ ಬಂದಾಗ ಮತ್ತಿಕೆರೆ ರೂಟು ಬನ್ನಿ, ಟೇಸ್ಟ್ ಮಾಡಿ. ದಿನ ಇರುತ್ತೆ, ಒಂದಿನ ಇದೆ ಒಂದಿನ ಇಲ್ಲ ಅಂತಲ್ಲ, ದಿನ ಇರುತ್ತೆ. ಬನ್ನಿ ಟೇಸ್ಟ್ ಮಾಡಿ. ಸರ್, ಇವಾಗ ಫ್ರೀಯಾಗಿ ಊಟ ಕೊಟ್ಟರು, ಮಧ್ಯಾಹ್ನ ಹಸುವಿನ ನೀಗಿಸಿದ್ರು, ಏನು ಅನ್ಸುತ್ತೆ? ತುಂಬ ಒಳ್ಳೆಯದು ಮಾಡ್ತಾರೆ. ಅಲ್ಲ, ಬಾರ್ ಹತ್ರ ಕೊಡ್ತಾರೆ. ಸೊ ನೀವು ಬಾರಿ ಬಂದಿದ್ದೀರಾ ಅಥವಾ ಇಲ್ಲಿ ಮಾಮೂಲಿ ಹೊರಗಡೆ ಬಂದಿದ್ದೀರಾ? ಅನ್ನದಾನ ಮಾಡೋದು ಅವ್ರಿಗೂ ಒಳ್ಳೇದಾಗತ್ತೆ. ಇಲ್ಲಿ ಹೊರಗಡೆ ಕೆಲಸ ಬಂದಿದ್ದೀರಾ? ಸುಮ್ಮನೆ ಹೋಗ್ತಿದ್ದೆ, ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಓಕೆ. ಹಾಗೆ ನೋಡಿದೆ, ಅನ್ನದಾನ ಮಾಡ್ತಿದ್ರು, ತಿಂದಿಟ್ಟೋರೋಣ ಅಂತ ಬಂದೆ. ಸೊ ಒಂದು ಹೊಸದಾಗ ಊಟ ಕೊಟ್ಟಾಗ ಎಷ್ಟೊಂದು ಮನುಷ್ಯರು ತೃಪ್ತಿ, ಒಳ್ಳೆ ತುಂಬ ತೃಪ್ತಿ ಆಯಿತು. ನೋಡಿ, ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ, ನೋಡೋ ಟೈಮಲ್ಲಿ ಒಂದು ಅನ್ನದಾನ ಮಾಡ್ತಿದ್ವಿ. ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಿದ್ದೆ. 4 ಜನ ಒಳ್ಳೆ ಮಾಡ್ತೇವೆ. ಒಳ್ಳೆ ಮಾಡೋಕೆ ನಾವು ಬಯಸ್ಬೇಕಲ್ಲ.
ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಎಲ್ಲಿಂದ ಇಲ್ಲಿ ಇದೇ ಏರಿಯಾದವರ ಬೇರೆ ನಾವು ಇಲ್ಲೇ ಗಾಮ ಹಾಸ್ಪಿಟಲ್ ಕೆಲಸ ಮಾಡೋದು. ಬ್ಯಾಕ್ ಪೇನ್ ಆಗಿತ್ತು, ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ. ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ತಿಂತಿದ್ದಾರೆ ಅಂತ ನಾವು ತಿಂದು ಎಲ್ಲ ಡೈಲಿ ಕೊಡ್ತಾರೆ. ಡೈಲಿ ನಾವು ಮಾಡ್ತೇವೆ. ತುಂಬ ಈ ಕಡೆ ಬಂದಾಗ ಬರ್ತೀರಾ? ಈ ಕಡೆ ಬಂದಾಗ ಇವತ್ತೇ ನಾನು ನೋಡಿದ್ದು, ಇನ್ನೂ ಡೈಲಿ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್. ಯಾರೇ ಕೆಲಸ ಬೇರೆ ಕೆಲಸ ಮುಗಿತಾ ಇವಾಗ ಅಥವಾ ಇದೆಯಾ? ನಾವು ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಬಂದ್ರಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾಂ, ಡೈಲಿ ಇಲ್ಲ, ಏನೋ ಒಂದು ದಿನ ಬರ್ತೇವೆ. ಎಲ್ಲರೂ ಒಂದೊಂದು ದಿನ. ಇವತ್ತೇ ಫಸ್ಟ್ ಅಥವಾ ಮುಂಚೆ ಬಂದಿದ್ರಾ? ಇವತ್ತು ಕೆಲಸ ಐತಲ್ಲ, ಅದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಬಂದಿರೋದು. ಚೆನ್ನಾಗಿದೆ ಊಟ? ಚೆನ್ನಾಗೈತೆ. ಸೊ ಹಸುವಾಗಿದ್ದು ಊಟ ಮಾಡಿದ್ರೆ ಹಾಂ, ಏನು ಹೇಳ್ತೀರಿ ಅವ್ರಿಗೆ? ಊಟ ಮಾಡ್ಕೊಂಡು ಹಸುವಾಯ್ತು, ಊಟ ಮಾಡ್ಕೊಂಡು ಹೋಯ್ತು. ಹಾಂ, ಊಟ ಕೊಟ್ಟಿದ್ರೆ ಮಾಡ್ಕೊಂಡು ಹೋಯ್ತು ಅಂತ ಹೇಳ್ತೀವಿ ಅಣ್ಣ. ಅಷ್ಟೇ. ಥ್ಯಾಂಕ್ ಯು. ಊಟ ಚೆನ್ನಾಗಿದೆಯಾ? ಚಟ್ನಿ ಇಲ್ವಾ? ಸಾಂಬಾರು ಇಲ್ವಾ? ಏನಿಲ್ಲ, ಏನು ಬಟ್ ಫ್ರೀ ಕೊಡ್ತಾವ್ರಲ್ವಾ? ಕೊಟ್ಟು ಬೇಳು, ಹಾಂ, ದುಡ್ಡು ಕೊಟ್ಟು ಬೇಳು. ಚಟ್ನಿನೂ ಕೊಡ್ಬೇಕಾಯ್ತು ಜೊತೆಗೆ. ಚಟ್ನಿ ಮತ್ತೆ ಇನ್ನೇನು ಬೇಕು? ಚಟ್ನಿ ಸಾಕು. ಚಟ್ನಿ ಸಾಕಾಗಿತ್ತಾ? ಓಕೆ. ಬಟ್ ಇದು ಟೇಸ್ಟ್ ಚೆನ್ನಾಗಿದೆಯಾ? ಹಾಂ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಚಟ್ನಿ ಒಂದು ಕೊಡಬೇಕಿತ್ತು. ಸಾಂಬಾರು ಸಾಂಬಾರು ಚಿಕನ್ ಸಾಂಬಾರು. ಚಿಕನ್ ಸಾರು ಬೇಕಾಗಿತ್ತಾ? ಇದು ಮಜ್ಜಿಗೆ ಚೆನ್ನಾಗಿದೆಯಾ? ಮಜ್ಜಿಗೆನೂ ಬೇಕಿತ್ತಾ? ಹಾಂ. ಬೋಂಡ ಹಾಂ ಬೋಂಡ ಬಜ್ಜಿ ಹಾಂ ಫಿರಿ ಕೊಡ್ತಾರತ್ತವೆ ಅಷ್ಟೇ ಇದೆಯಾ? ಸಾಕಾ? ಸೊ ಇದು ಚಿಕನ್ ಸಾಂಬಾರು ಮಜ್ಜಿಗೆ ಹಾಂ. 3 ಬೇಕಿತ್ತು. ಚಟ್ನಿ. ಓಕೆ, ನೋಡೋಣ ನೆಕ್ಸ್ಟ್ ಅವ್ರಿಗೆ ಮತ್ತೆ ಬರಲಿ ಅದು ಕೊಡೋ ಥರ. ಒಳ್ಳೇದಾಗಿ. Stop.